ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್. ಇವತ್ತು ಶನಿವಾರ ಶನೇಶ್ವರ ವಾರ. ಇವತ್ತು ನಾನು ಟೆಂಪಲ್ಗೆ ಹೋಗಬೇಕು. ಅದಕ್ಕಿಂತ ಮುಂಚೆ ಸ್ನಾನ ಮಾಡ್ಕೊಂಡು ಬೇಗ ಬಂದುಬಿಡ್ತೀನಿ. ಓಕೆ, ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಇವಾಗ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಟೆಂಪಲ್ಗೆ ಹೋಗೋಣ ಬನ್ನಿ. ಈಗ ಟೈಮ್ 7:30. ನಾನು ಅಚ್ಚನ ಅಂಗಡಿಗೆ ಹೋಗ್ತಾ ಇದ್ದೀನಿ, ಯಾಕಂದರೆ ಅಗರಬತ್ತಿ ಮಿಸ್ ಆಗಿದೆ. ಯಾವಾಗಲೂ ಅಗರಬತ್ತಿ ನಾನು ಅಚ್ಚನ ಅಂಗಡಿಯಲ್ಲಿ ತೊಗೊಳೋದು. ಇವತ್ತು ಹಾಗೆಯೇ ಅಚ್ಚನ ಅಂಗಡಿಯಿಂದ ತಗೊಂಡು ಹೋಗೋಣ. ಅಚ್ಚನ ಅಂಗಡಿಯಿಂದ ಅಗರಬತ್ತಿ ತಗೊಂಡೆ. ತುಂಬ ಚಳಿ ಇದೆ ಇಲ್ಲಿ. ಮೇ ಬಿ ಇವತ್ತು ಮಳೆ ಬರ್ಬೋದು ಅನಿಸುತ್ತೆ, ಮೋಡ ಆಗಿದೆ. ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು. ನಾನು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಅಮ್ಮ ಕೆಲ್ಸಕ್ಕೆ ಟೈಮ್ ಆಗಿರುತ್ತೆ, ಆದಷ್ಟು ಬೇಗ ಮನೆ ತಲುಪಬೇಕು. ಬಾಯ್ ಕೆಲಸನೇ. ಅಮ್ಮ ಜಯಮಾಯಿ ಲಕ್ಷ್ಮಿ ಆಂಟಿ ಇವಾಗ ಕೆಲ್ಸಕ್ಕೆ ಹೊರಟರು. ಹೋಗ್ಬೇಕಾದ್ರೆ ಶ್ರೇಯಾಂಶಿಗೆ ಬಾಯ್ ಅಂತ ಪ್ಲೇನ್ ಕಿಸ್ ಕೊಡ್ತಾಯಿದ್ದಾರೆ. ಶ್ರೇಯಾಂಶ್ ಅದಕ್ಕೆ ರೆಸ್ಪಾನ್ಸ್ ಮಾಡಿಲ್ಲ. ಮತ್ತು ಮಿಥುನ್ಗೂ ಅಚ್ಚನಿಗೆ ಇಬ್ಬರಿಗೂ ನಾನು ಮಧ್ಯಾಹ್ನಕ್ಕೆ ಬಾಕ್ಸ್ ಪ್ರಿಪೇರ್ ಮಾಡಿಟ್ಟೆ. ಸ್ವಲ್ಪ ಪಾತ್ರೆಗಳಿತ್ತು, ಪಾತ್ರೆ ತೊಳ್ಕೊಂಡೆ. ನೀರು ದೋಸೆ ಇಟ್ಕೊಂಡ್ವಿ ನಮಗೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಅಂತ. ಮತ್ತು ಸ್ವಲ್ಪ ಪಾತ್ರೆಗಳಿತ್ತು, ಅದೆಲ್ಲ ಜೋಡ್ಸೋಕ್ಕೆ ಶ್ರೇಯಾಂಶ್ ನನಗೆ ಹೆಲ್ಪ್ ಮಾಡ್ತಿದ್ದ. ದೊಡ್ಡವನಾದ್ಮೇಲೆ ಹಿಂಗೆ ಹೆಲ್ಪ್ ಮಾಡ್ತಾನ ಅಂತ ಗೊತ್ತಿಲ್ಲ, ಇವಾಗಂತೂ ಹೆಲ್ಪ್ ಮಾಡ್ತಾ ಇದ್ದಾನೆ. ಅಮ್ಮ ಎಲ್ಲ ಬಟ್ಟೆನ ತೊಳೆದು ಕಂಫರ್ಟಲ್ಲಿ ನೆನೆಯಕ್ಕೆ ಹಾಕಿಟ್ಟಿದ್ರು. ಅದಕ್ಕೆ ನಾನು ಅದನ್ನ ಬಿಸಿಲಿಗೆ ಒಣಗಕ್ಕೆ ಹಾಕೋಣ ಅಂತೇಳ್ಬಿಟ್ಟು ಎಲ್ಲ ಹರಡ್ಸಿಟ್ಟಿದ್ದೀನಿ. ಇದು ಒಣಗಾದ್ಮೇಲೆ ಮಡಚಿ ತೆಗೆದಿಡಬೇಕು. ಇವಾಗ ಶ್ರೇಯಾಂಶಿಗೆ ಬ್ರೇಕ್ಫಾಸ್ಟ್ ಕೊಡೋಣ ಅಂತ ಹೋಗ್ತಾ ಇದ್ದೀನಿ. ಶ್ರೇಯಾಂಶ್, ಬ್ರೇಕ್ಫಾಸ್ಟ್ ತಟ್ಟೆ ಓಕೆ. ಇವಾಗ ಬಂದೆ ಸನಿಗೆ ಬ್ರೇಕ್ಫಾಸ್ಟ್ ಕೊಡೋಣ ಅಂತ. ನೀರು ದೋಸೆ ಮತ್ತು ಮೀನು ಕರಿ ಇವಾಗ ಕೊಟ್ಟೆ. ಅವನಿಗೆ ತಿನ್ನೋದು ಕೊಡೋದೇ ಸರ್ಕಸ್ ಮಾಡಬೇಕು. ತುಂಬ ಹೊತ್ತು ತಗೊತಾನೆ. ಅಮ್ಮಮ್ಮ ಅಂದರೆ 1 ಅವರ್ ತಗೊತಾನೆ. ಮತ್ತೇನೋ ದಿವ್ಯಾ ಅಂತ ಕರಿತಿದ್ದಾನೆ, ಏನು ಅಂತ ಕೇಳ್ತೀನಿ. ಶ್ರೇಯಾಂಶಿಗೆ ಬ್ರೇಕ್ಫಾಸ್ಟ್ ತಿನ್ಸೋಣ ಅಂತ ಹೋದೆ. ಅವನು ಹೇಳ್ದ ನಾನೇ ತಿಂತೀನಿ ಅಂತ. ಅದಕ್ಕೆ ನಾವಿಬ್ಬರು ಒಟ್ಟಿಗೆ ತಿನ್ನೋಣ ಅಂತ ಇಬ್ಬರು ಪ್ಲೇಟಲ್ಲಿ ಹಾಕೊಂಡು ತಿಂತಾ ಇದ್ದೀವಿ. ಮತ್ತು ಇವತ್ತು ಮಡಿಕೇರಿಯಲ್ಲಿ 3rd ಡೇ ದಸರಾ, ಮಕ್ಕಳ ದಸರಾ. ನಮಗೆ ಗೊತ್ತಿದ್ದಿಲ್ಲ ಇವತ್ತು ಮಕ್ಕಳ ದಸರಾ ಅಂತ. ಇಲ್ಲಾಂದರೆ ಹೋಗ್ಬೋದಿತ್ತು. ಹಸ್ಬೆಂಡಿಗೆ ವರ್ಕ್ ಇರೋದ್ರಿಂದ ಅವರು ಹೋಗಿದ್ದಾರೆ. ಹಾಗೆ ಕಾಲ್ ಮಾಡಿ ಹೇಳಿದರು ಮಕ್ಕಳ ದಸರಾ ಇಲ್ಲಿ ಅಂತ. ಅದಕ್ಕೆ ನಾನು ಹೇಳಿದೆ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿ ನನಗೆ ಕಳಿಸ್ತೀರಾ, ನಮ್ಮ ವ್ಯೂವರ್ಸಿಗೆ ತೋರಿಸ್ತೀನಿ ಅಂತ. ಅವ್ರು ಕ್ಯಾಪ್ಚರ್ ಮಾಡಿದ್ದಾರೆ ಅಂತ ಕರೆಕ್ಟಾಗಿ ಬಂದಿಲ್ಲ. ಅದೇನಾದರೂ ಚೆನ್ನಾಗಿ ಬಂದರೆ ನಾನು ನೆಕ್ಸ್ಟ್ ಕ್ಲಿಪ್ಪಿಂಗ್ ಅದೇ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಪ್ರಿಯಾಕೋರೆಲ್ಲ ನಾಳೆ ಬರ್ತಿದ್ದಾರೆ. ಅವ್ರು ಬಂದಮೇಲೆ ನಾವು ದಸರಾಕ್ಕೆ ಹೋಗ್ತೀವಲ್ಲ, ಆಗ ನಾನು ಫುಲ್ ದಸರಾ ನಿಮಗೆ ಕ್ಯಾಪ್ಚರ್ ಮಾಡಿ ನಿಮಗೆ ತೋರಿಸ್ತೀನಿ. ಓಕೆನಾ? ಈಗ ಸದ್ಯಕ್ಕೆ ನಾವು ಬ್ರೇಕ್ಫಾಸ್ಟ್ ಬೇಗ ಮುಗಿಸ್ಕೊಂಡ್ಬಿಡ್ತೀವಿ. ಇವನು ಇವಾಗ ತಿನ್ನಲ್ಲ ಅನಿಸುತ್ತೆ. ನಾನು ಬೇಗ ಮುಗಿಸ್ಕೊಂಡ್ಬಿಟ್ಟು ಅವನಿಗೆ ಬಾಚ್ಕೊಡ್ತೀನಿ. ಅಲ್ಲ, ಓಕೆ? ಹೀಗೆ ಬ್ರೇಕ್ಫಾಸ್ಟ್ ಮುಗಿಸಿ ಇವಾಗ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಬಂದೆ. ಅವನಿಗೆ ತುಂಬ ಲವ್ ಆಗ್ತಿದೆ ನನ್ನ ಮೇಲೆ. ತುಂಬ ಇಷ್ಟನಾ ನನ್ನ? ಎಷ್ಟು ಇಷ್ಟ ದಿವ್ಯಾನ? ನನ್ನ ಒಂದಿಷ್ಟ ಆಗ್ತದೆ ಅವನಿಗೆ ಅಲ್ಲ. ಈಗ ಆಲ್ರೆಡಿ ಅವನಿಗೆ ನಿದ್ದೆ ಬಂದಿದೆ. ಕಣ್ಣಲ್ಲಿ ನಿದ್ದೆ ತುಂಬ ಎದ್ದು ಕಾಣ್ತಾ ಇದೆ. ಅವನಿಗೆ ಮಲ್ಸಿ ಮುಂದಿನ ಕೆಲಸ ಮಾಡಬೇಕು. ಓ, ಹೊತ್ತಿಗೆನಾ? ಸರಿ. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ಆ ನೋಟದಲ್ಲಿ ಹಿತವೇನು, ಮರೆಯಾದಾಗ ನೋವೇನು. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಶ್ರೇಯಾಂಶ್ ಇವಾಗಷ್ಟೇ ಎದ್ದ. ಅವ್ನು ತುಂಬ ಹೊತ್ತು ಮಲಗಿಲ್ಲ. ಇವಾಗಷ್ಟೇ ಎದ್ದ ತಕ್ಷಣ ಅವ್ನಿಗೆ ಕಿಚನಿಗೆ ಬಂದು ಜೋಳ ನೋಡ್ದ. ಜೋಳ ಒಂದು ಸುಟ್ಕೊಡ್ತೀಯ ಅಂತ ಹೇಳಿದ್ನ. ಅದಕ್ಕೆ ಜೋಳ ಸುಡೋಣ ಅಂತ ಬಂದಿದ್ದೀನಿ. ಇಲ್ಲಿ ಕೆಂಡ ಇಲ್ಲ, ಬಿಸಿನೀರು ಹಂಡೆ ಒಲೆಯಲ್ಲಿ ಇಟ್ಟಿದ್ದೀನಿ. ಇವಾಗ ಆ ಜೋಳ ಆಗುತ್ತಾ ಗೊತ್ತಿಲ್ಲ, ನೋಡೋಣ. ಹಾಗೋ ಹೀಗೋ ಸರ್ಕಸ್ ಮಾಡಿ ಜೋಳನ ಕೆಂಡದಲ್ಲಿ ಬೇಯಿಸಿದ್ದೀನಿ. ಒಂದು ಕಡೆ ಎಲ್ಲ ಸೀದೋಗ್ಬಿಟ್ಟಿದೆ, ಆದರೂ ಪರವಾಗಿಲ್ಲ. ಇಷ್ಟು ತನಕ ಬೆಂಕಿ ಊದಿ ನಾನು ಇಷ್ಟು ಕಷ್ಟಪಟ್ಟು ಮಾಡಿದ್ದೀನಿ. ಅವ್ನು ತಿಂತಾನ ಇಲ್ವಾ ಗೊತ್ತಿಲ್ಲ, ನೋಡೋಣ ಕೊಟ್ಬಿಟ್ಟು. ಓಕೆ, ಸೇ ಥ್ಯಾಂಕ್ ಯು. ಕಡ್ಕಿ
എങ്ങനെയുണ്ട്? എങ്ങനെയുണ്ട്? നല്ല ഉണ്ടാ? നല്ല ഉണ്ടാ? തിന്നി തന്നെ. ഓ ഓക്കെ മാ. ഇപ്പൊ ತಿನ್ನೋಳಿ, നല്ല ಟೇಸ್ಟ್ ಉಂಡಲ್ಲೇ. ನಾನು ಯಾವಾಗಲೂ ಒಂದು ಟೆಕ್ನಿಕ್ ಯೂಸ್ ಮಾಡ್ತೀನಿ. ಇವನಿಗೆ ಏನಾದರೂ ಕೊಟ್ಟರೆ ನಾವಿಬ್ಬರು ಶೇರ್ ಮಾಡೋಣ, ನೀನು ಆ ಸೈಡಿಂದ ತಿನ್ನು, ಈ ಸೈಡಿಂದ ನಾನು ತಿಂತೀನಿ ಅಂತ ಹೇಳ್ಬಿಟ್ಟು ಅವನು ಅದೇ ಫಾಲೋ ಮಾಡ್ತಾನೆ. ಅವನದು ಏನಾದರೂ ತಿಂಡಿ ಇದ್ರೆ ನನಗೆ ತಿನ್ನಕ್ಕೆ ಸಿಗುತ್ತೆ. ತಿನ್ನಾ? ಹಾಂ, ನಾನು ಡೈಲಿ ಹೆಂಗನೇ ತಿನ್ನೋದು ಕಾಣಿಕೆ, ಎಲ್ಲರಿಗೂ ಕಾಣಿಕೆ ನೋಡ. ದಿವಕ್ಕೆ ಕಾಣಿಕೆ. ಹಾಂ, ಕಡ್ಕಿ നിങ്ങൾ അവിടെ നിന്ന്. ಥ್ಯಾಂಕ್ ಯು. ಓಕೆ, ಇವಾಗ ಜೋಳ ಎಲ್ಲ ತಿಂದು ಮೇಲೆ ಬಂದಿದ್ದೀವಿ. ಬಟ್ಟೆ ಎಲ್ಲ ಒಣಗಕ್ಕೆ ಹಾಕಿದ್ನಲ್ಲ ಕೆಳಗೆ, ಅಲ್ಲಿ ನೆರಳಿದೆ, ಅಲ್ಲಿ ಅಷ್ಟು ಬೇಗ ಒಣಗಲ್ಲ ಅಂತ ಟೆರೆಸ್ ಮೇಲೆ ಹಾಕೋಣ ಅಂತ. ಇಲ್ಲಾಂದರೆ ಅಮ್ಮ ಬೈತಾರೆ, ಇಷ್ಟು ಬಿಸಿಲು ಇದ್ದು ನೀನು ಬಟ್ಟೆನೇ ಮೇಲೆ ಒಣಗಕ್ಕೆ ಆಗ್ದಲ್ಲೇ ಕೆಳಗೆ ಹಾಕಿದ್ಯಲ್ಲ, ಇಷ್ಟೊತ್ತಿಗೆ ಆಗಲೇ ಒಣಗಿ ಮಡಚಿಡ್ಬೋದಿತ್ತು ಅಂತ. ಅದಕ್ಕೆ ಬೈಸ್ಕೊಳೋದು ಯಾಕೆ, ಕೆಲಸ ಮಾಡಿ ಮುಗಿಸ್ಬಿಡೋಣ ಅಂತ ಮಾಡ್ತಾಯಿದ್ದೀನಿ ನಾನು. ಓಕೆ, ವಿಡಿಯೋ ಮಧ್ಯದಲ್ಲಿ ಪ್ರಮೋದ್ ಬ್ರೋ ಕಾಲ್ ಮಾಡಿದರು, ಹಾಗಾಗಿ ಮಧ್ಯದಲ್ಲಿ ಕಟ್ ಮಾಡಬೇಕಾಯಿತು. ಈಗ ನಾನು ಬಟ್ಟೆ ಎಲ್ಲ ಒಣಗಕ್ಕೆ ಹಾಕಿದ್ದೀನಿ. ಅವ್ರ ಜೊತೆ ಮಾತಾಡ್ತಾ ಶ್ರೇಯಾಂಶಿಗೊಂದು ಹಾಡು ಹೇಳ್ತಾನಂತೆ, ಯಾವುದು ಅಂತ ನೋಡೋಣ. ಸನ್ನಿ ಅನ್ನ ಪಾಡಿ ಅಲ್ಲ, ಅದು ಬಿಟ್ಟಿಟ್ಟು ಬೇರೆ ಪಾಠ ಪಾಡಿ, ಬೇರೆ ಪಾಠ. ಕಂದಮ್ಮ ಕಂದಮ್ಮ ಪಾಡಿ. ಹಾಂ, ಶ್ರೀಚಕ್ರಧಾರಿ. ಲಾಲಿ ರಾಜೀವನೀತನಿಗೆ ರಮಣೀಯ ಲಾಲಿ, ಆಲ್ಗೆಣ್ಣೆ ಕೃಷ್ಣನಿಗೆ ಹಾಗೆಣ್ಣೆ ಕೃಷ್ಣನಿಗೆ ಹಾಜಿನ ಲಾಲಿ, ಪದವಾಡ ಸ್ವಾಮಿ ಪದಮಾಲೆ ಲಾಲಿ. ಏ ಶನಿ ಪಾಡಿ. ಓಕೆ, ಇವಾಗ ನಾವು ಕೆಳಗೆ ಹೋಗ್ತೀವಿ. ಇವಾಗ ನೋಡಿ, ನಾನು ತಂದು ಹಾಕಿದ ತಕ್ಷಣ ಬಿಸಿಲು ಹೋಗಿ ನೆರಳ ಬರ್ತಾಯಿದೆ. ಇದೇ ನನಗೆ ಸಿಟ್ಟು ಬರೋದು. ನಾನು ಒಂದು ಸತಿ ತಗೊಂಡು ಬಂದು ಇಲ್ಲಿ ಹಾಕಿದ್ದೆ ಆಯಿತಾ, ಜೋರು ಮಳೆ ಬಂದುಬಿಟ್ಟು ಬಟ್ಟೆ ನೆನೋಯ್ತು. ಅವತ್ತಿಂದ ನನಗೆ ಮೇಲೆ ತೊಗೊಂಬಂದು ಹಾಕೋದ್ರಿಂದ ಸಿಟ್ಟು ಬರುತ್ತೆ. ನಾನು ಯಾವಾಗ ತೊಗೊಂಬಂದು ಬಟ್ಟೆ ಹಾಕ್ತೀನಿ ಆವಾಗ ಮಳೆ ಬರುತ್ತೆ, ಇಲ್ಲಾಂದರೆ ಬಿಸಿಲು. ನಿಮಗೂ ಈ ಥರ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಆಗಿದ್ರೆ ಕಮೆಂಟ್ ಮಾಡಿ. ಬಸನೆ ಪೋ ಎಂದಿಂಡು ಇಲ್ಲಿ ನೋಡಿ, ಕಂಬಳಿ ಹುಳ ಕಾಣಿಸ್ತಿದ್ಯಾ? ಇವನು ಎಲ್ಲೋದ್ರೂ ಒಂದು ಹುಳನ ಹುಡುಕ್ತಾನೆ, ದಿನಾನೇ ಇಲ್ಲ. ಸರಿ ತೊಡಂಡ ಮೇಲಕ್ಕ ಚೋರಿ, ಏಯ್ ತೊಡಂಡ. ಇವನು ಬರೀ ಇದೇ ಆಯಿತು, ಯಾವ ಹುಳ ಸಿಕ್ಕಿದ್ರೂ ಹಿಡ್ಬಿಡ್ತಾನೆ. ನನಗೆ ಹೆದರಿಕೆ, ಹಾವೆಲ್ಲಾದರೂ ಹಿಡ್ಬಿಡ್ತಾನೆ ಅಂತ. ಅವ್ನು ಬಿಟ್ಟರೆ ಹಾವು ಸಹ ಹಿಡ್ಬಿಡ್ತಾನೆ. ಹಾಂ, ಕಂಬಳಿ ಪುಷುಮ ಅದು ಅದೂರು ಕಂಬಳಿ ಪುಷ ತೊಡಿರ್ದು ಮೇಲಕ್ಕ ಚೊರಿಯೋಯ ಅದನ್ನು ವಾಸಿ ಬಿಡೋಣ. പുറത്തേക്ക് നല്ലത് എന്നാൽ മേലേക്കല്ല കടിക്കും. ಬಟ್ಟೆ ಎಲ್ಲ ಮೇಲೆ ಒಣಗಕ್ಕೆ ಹಾಕಿ ಇವಾಗ ಬಂದೆ. ನೆರಳಾಗ್ತಿದೆ, ನಾನು ಹೇಳಿಲ್ವಾ ನಾನು ಬಟ್ಟೆ ಮೇಲೆ ಹಾಕಿದ್ರೆ ನೆರಳಾಗುತ್ತೆ ಅಂತ. ನೋಡೋಣ, ಬಿಸಿಲು ಬರುತ್ತೆ ಅಂತ ಒಂದು ಹೋಪ್ ಇಟ್ಕೊಂಡಿದ್ದೀನಿ. ಇವಾಗ ಶ್ರೇಯಾಂಶಿಗೆ ಮಲಗಿಸ್ಬೇಕು. ಅವ್ನು ಆವಾಗಲೇ ಮಲಗಿಸಿ 5 ನಿಮಿಷನೂ ಆಗಿಲ್ಲ, ನನ್ನ ಹಿಂದೆನೇ ಓಡಿ ಬಂದುಬಿಟ್ಟಿದ್ದಾನೆ. ಇವಾಗ ಅವನಿಗೆ ಏನಾದರೂ ಮಾಡಿ ಮಲಗಿಸ್ಬೇಕು. ಮಲಗಿಸಿ ನನಗೆ ಸ್ವಲ್ಪ ನಿದ್ದೆ ಬರ್ತಾಯಿದೆ, ಆದರೆ ನಿದ್ದೆ ಮಾಡೋಕ್ಕಿಲ್ಲ, ಸ್ವಲ್ಪ ಕೆಲಸ ಇದೆ. ನಾನು ಕೆಲಸ ಮಾಡೋಷ್ಟ್ರಲ್ಲಿ ಅಮ್ಮ ಬರ್ತಾರೆ ಅಂತ ಅಂದ್ಕೊತೀನಿ. ಇನ್ನು ಬಂದು ಅವರಿಗೆ ಕಾಫಿ ಟೀ ಏನಾದರೂ ಪ್ರಿಪೇರ್ ಮಾಡಬೇಕು. ನೋಡೋಣ ಅವ್ನು ಮಲಗ್ತಾನ ಅಂತ ಟ್ರೈ ಮಾಡ್ತೀನಿ. ಹಾಗೋ ಈಗೋ ಒಂದು ಹಾಡು ಹಾಕಿ ಅವನ್ನ ಮಲಗಿಸ್ಬಿಟ್ಟೆ. ಪಾಪ ಚೆನ್ನಾಗಿ ಮಲ್ಕೊಂಡಿದ್ದಾನೆ. ಅವ್ನು ಮಲಗ್ದಾಗ ಅನಿಸುತ್ತೆ ಅವ್ನು ಎದ್ದೊಳ್ಬೇಕು ಅಂತ, ಎದ್ದಾಗ ಅನಿಸುತ್ತೆ ಮಲಗಲಿ ಅಂತ. ಶ್ರೇಯಾಂಶನ ಮಲಗಿಸಿ ಟಾಯ್ಲೆಟ್ ಎಲ್ಲ ತೊಳಿತಿದ್ದೆ, ಅಷ್ಟೊತ್ತಿಗೆ ಗುಡ್ಗು ಸೌಂಡ್ ಕೇಳಿಸ್ತಾ ಇದೆ. ನಾನು ಹೇಳಿಲ್ವಾ ಮಳೆ ಬರುತ್ತೆ ಅಂತ. ಇವಾಗ ನನಗೆ ಕನ್ಫ್ಯೂಷನಲ್ಲಿದ್ದೀನಿ. ಸುಮ್ಮನೆ ಹನಿ ಹನಿ ಬೀಳ್ತಾ ಇದೆ. ಬಟ್ಟೆ ತಗೊಂಡೋಗ್ಬೇಕಾ
ಬಿಟ್ಟು ಹೋಗ್ಬೇಕಾ ಏನು ಗೊತ್ತೇ ಆಗ್ತಾಯಿಲ್ಲ, ಏನು ಮಾಡಲಿ. ಸಡನ್ನಾಗಿ ಮಳೆ ಬಂದುಬಿಟ್ರೆ ಬಿಸಿಲು ಬರೋ ಥರನೇ ನಿಜವಾಗ್ಲೂ ಮೋಡ ಆಗಿದೆ. ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಸನ್ನಿ ಬೇರೆ ಕೆಳಗೆ ಮಲ್ಕೊಂಡಿದ್ದಾನೆ, ಅವ್ನು ಬಿಟ್ಟು ಬಂದೆ. ಇಲ್ಲಿ ನೋಡಿದ್ರೆ ಗುಡುಗ್ತಾನೂ ಇದೆ, ಸ್ವಲ್ಪ ಲೈಟಾಗಿ ಬಿಸಿಲು ಬರ್ತಿದೆ, ಅದೇ ಮಳೆನೂ ಬರ್ತಿದೆ ಲೈಟಾಗಿ. ಹಾಗೆ ಬಿಟ್ಟು ಹೋಗ್ತೀನಿ, ಸ್ವಲ್ಪ ಹೊತ್ತು ನೋಡೋಣ. ಅವನಿದ್ರೂ ಕಷ್ಟ. ಕೆಳಗೆ ಹೋಗ್ತೀನಿ, ಮಳೆ ಬರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅಮ್ಮ ನೀವು ಇದು ವಿಡಿಯೋ ನೋಡ್ತಾ ಇದ್ದರೆ ಮಳೆ ಬರೋ ಥರ ಇದೆ, ಆದರೂ ಹಾಕಿದ್ದೀನಿ, ನೀವು ನಂಗೆ ಬೈಬಾರ್ದು ನೆಂದೋದ್ರೆ. ಓಕೆ, ಈಗ ಕೆಳಗೆ ಹೋಗ್ತಾ ಇದ್ದೀನಿ. ಈಗ ಕೆಳಗೆ ಬಂದಿದ್ದೀನಿ. ಈ ವೇಸ್ಟ್ ಇರುತ್ತಲ್ಲ ಅದನ್ನ ತಗೊಂಡು ಹೋಗಿ ಇಲ್ಲೊಂದು ಬಕೆಟ್ ಇಟ್ಟಿದ್ದಾರೆ ನಮ್ಮ ತೋಟದ ಕೆಳಗಡೆ, ಅಲ್ಲಿಗೆ ಹಾಕಬೇಕು. ನನಗೆ ಇಲ್ಲಿ ಕೆಳಗೆ ಇಳಿಯೋದಂದರೆ ಭಯ, ನಾನು ಒಬ್ಬಳೇ. ಇಲ್ಲಿ ನನಗೇನೋ ಒಂದು ಸಿಕ್ತು, ತೋರಿಸ್ತೀನಿ ತಡೀರಿ. ಓ ಮೈ ಗಾಡ್, ಇವಾಗ ಬಿದ್ದೋಗ್ಬಿಡ್ತೀನಿ. ಇಲ್ಲಿ ನೋಡಿ, ಅಡಿಕೆ ಒಳ ಸೈಡಲ್ಲಿ ಬಿಡ್ತೀನಿ, ಅದು ಎದ್ರುಕೊಂಡು ಬಿಟ್ಟು ಹೋಗಿಲ್ಲಿಂದ. ಓಕೆ, ಬನ್ನಿ ಹೋಗೋಣ. ನನಗೇನು ಭಯ ಅಂದರೆ ಶ್ರೇಯಾಂಶ್ ಎದ್ದೇ ಬಿಡ್ತಾನೆ, ಒಂಚೂರು ಏನಾದರೂ ಸೌಂಡ್ ಆದರೆ. ಅವ್ನು ಎದ್ದರೆ ನಿದ್ದೆ ಸರಿಗಿಲ್ಲ, ಕಿರಿಕಿರಿ ಮಾಡ್ತಾನೆ, ಒಂದು ಕೆಲಸನೂ ಆಗಲ್ಲ. ಓಪನ್ ಮಾಡೋದು ಫುಲ್ ಕೆಳಗೆ ಹಾಕಬೇಕು. ಈ ಕೆಳಗಿಟ್ಟರೆ ಆಗುತ್ತೆ. ಟೈಲ್ಸು ವೇಸ್ಟ್ ಆಗ್ತಾ ಇದ್ದೀನಿ. ಇದು ಗೊಬ್ಬರ ಹಾಕೋಕ್ಕೆ, ಗೊಬ್ಬರ ಆಗಿ ಗಿಡಕ್ಕೆಲ್ಲ ಹಾಕೋಕ್ಕೆ. ನಮ್ಮ ತೋಟದೊಂದು ದಿವಸ ಬ್ಲಾಗ್ ಮಾಡ್ತೀನಿ. ಇವಾಗ ಡಸ್ಟ್ಬಿನ್ ಮುಚ್ಚಿ ಬೇಗ ಹೋಗ್ಬಿಡ್ತೀನಿ, ಇಲ್ಲಾಂದರೆ ಶ್ರೇಯಾಂಶ್ ಎದ್ಬಿಡ್ತಾನೆ. ಈ ಸ್ವಲ್ಪ ಪ್ಲೇಸ್ಮೆಂಟ್ ಮಾಡಿಟ್ಬಿಡ್ತೀನಿ, ಕಾಣುತ್ತಂತ ಅಂದ್ಕೊತೀನಿ. ಓಕೆ, ತುಂಬ ವೆಯ್ಟ್ ಪ್ಯಾಂಟೆಲ್ಲ ಮೇಲೆ ತಗೊಂಬಿಟ್ಟಿದ್ದೀನಿ. ಇಲ್ಲಿಂದ ಬಿದ್ದೋಗ್ಬಿಟ್ರೆ ಮತ್ತೆ ಬ್ಲಾಗ್ ಮಾಡೋಕ್ಕೆ ಹೋಗಿ ಪೇಷೆಂಟಾಗಿ ಹಾಸ್ಪಿಟಲ್ ಅಡ್ಮಿಟ್ ಆಗಬೇಕಾಗುತ್ತೆ. ನಂಗೆ ಆ್ಯಕ್ಚುಲಿ ಈ ಥರ ಸ್ಲೈಡೆಲ್ಲ ಇದ್ದರೆ ನಿಜವಾಗ್ಲೂ ತುಂಬ ಭಯ. ನಂಗೆ ತಲೆನೇ ತಿರ್ಗೋಗ್ಬಿಡುತ್ತೆ ಈ ಥರ ಎಲ್ಲ ಇದ್ದರೆ. ಈಗ ಬಂದಿದ್ದೀನಿ, ಈಗ ಡಸ್ಟ್ಬಿನ್ನನ್ನು ವಾಶ್ ಮಾಡಿಬಿಟ್ರೆ ಆಯಿತು. ನೋಡಿ ಗುಡುಗ್ತಾ ಇದೆ. ಆವಾಗಲೇ ಹೇಳೋಕ್ಕೆ ಮರ್ತೋಯ್ತು, ನಾನು ಮೇಲೆ ಮಳೆ ಬರ್ತಿದೆ ಅಂತ ಹೇಳ್ಬಿಟ್ಟು ಕೆಳಗೆ ಬರೋಷ್ಟೆಲ್ಲ ಆದಿಮ ಬಂದಿದ್ಲು. ವ್ಲಾಗ್ ಮಾಡ್ತಿದ್ದೀರಾ ಅಂತ ಕೇಳಿದ್ಲು. ಅವಳು ಕೇಳ್ಬೇಕಾದ್ರೆ ಅದಕ್ಕೆ ಮಾತ್ರ ಆನ್ಸರ್ ಮಾಡಿದೆ. ನನಗೆ ಸಡನ್ ನೆನಪಾಗಿಲ್ಲ ಅವಳನ್ನ ಕ್ಯಾಪ್ಚರ್ ಮಾಡಬೇಕು ಅಂತ. ಇನ್ನು ನೆಕ್ಸ್ಟ್ ಸತಿ ಅವಳು ಏನಾದ್ರು ಬಂದರೆ ಅವಳ ಜೊತೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಆ್ಯಕ್ಚುಲಿ ಅವಳು ತುಂಬ ಚೆನ್ನಾಗಿ ಭರತನಾಟ್ಯ ಮಾಡ್ತಾಳೆ. ಅವಳಿಗೆ ಡ್ಯಾನ್ಸ್ ಟೀಚರ್ ಯಾರಂದರೆ ಅವ್ರ ಅಮ್ಮನೇ, ಅಕ್ಕನೂ ಸಹ. ಅವ್ರ ಹೆಸರು ಅನುಷಾ ಅಂತ, ಅವರು ಚೆನ್ನಾಗಿ ಮಾಡ್ತಾರೆ. ಇವಾಗೇನಂದರೆ ನೋಡ್ತಾ 4 ಗಂಟೆ ಆಗೋಕ್ಕಾಯ್ತು, ಇನ್ನೇನು 5 ಮಿನಿಟ್ಸ್ ಇದೆ ಅಂತ ಅಂದ್ಕೊತೀನಿ. ಅಮ್ಮ ಬರೋಷ್ಟರಲ್ಲಿ ಈ ಪಾತ್ರೆ, ನಾವು ಅನ್ನ ಮಾಡೋದು ಬೆಂಕಿಲೆ ಅಂತ ಹೇಳಿದ್ನಲ್ಲ, ಅದಕ್ಕೆ ಆ ಪಾತ್ರೆನ ತೊಳಿಬೇಕು. ಅನ್ನನ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ತೊಳೆದ್ಬಿಟ್ಟು ಅಮ್ಮನಿಗೆ ಟೀ ಇಡ್ತೀನಿ. ಯಾಕಂದರೆ ಇವತ್ತು ಮೋಡ ಇದೆ, ಹಾಗಾಗಿ ಜ್ಯೂಸ್ ಬೇಡ ಅಂತ ಟೀ ಇಡಕ್ಕೆ ಹೋಗ್ತಿದ್ದೀನಿ. ಈಗ ಆದಷ್ಟು ಬೇಗ ಈ ಪಾತ್ರೆ ತೊಳೆದ್ಬಿಡ್ತೀನಿ. ಶ್ರೇಯಾಂಶ್ ಇನ್ನೂ ಮಲಗಿದ್ದಾನೆ, ಅವ್ನು ಎದ್ದೊಳೋಷ್ಟರಲ್ಲಿ ಇದು ಬೇಗ ಮುಗಿಸ್ಕೊತೀನಿ, ಇಲ್ಲಾಂದರೆ ಎತ್ಕೋ ಅಂತಾನೆ. ಅವ್ನು ಕರೆಕ್ಟಾಗಿ ನಿದ್ದೆನೇ ಮಾಡ್ತಾಯಿಲ್ಲ. ಆವಾಗ ಸಡನ್ ಎದ್ದೊಳ್ತಾ ಇದ್ದಾನೆ. ನಾನು ಹೋಗಿ ತಟ್ಟಿ ಮಲಗಿಸ್ತಾ ಇದ್ದೀನಿ. ಪುಣ್ಯಕ್ಕೆ ನಾನು ಮೇಲೆ ಹೋದಾಗ ಕೆಳಗೆ ಡಸ್ಟ್ಬಿನ್ ತಗೊಂಡು ತೊಳೆಯೋಕೆ ಹೋದಾಗ ಅವ್ನು ಎದ್ದಿಲ್ಲ, ಅದೇ ನನ್ನ ಪುಣ್ಯ. ಓಕೆ, ಇವಾಗ ಬೇಗ ಕೆಲಸ ಮುಗಿಸ್ಕೊಂಡ್ಬಿಡ್ತೇನೆ. ಅನ್ನ ಇನ್ನೂ ಪಾತ್ರೆಗೆ ಟ್ರಾನ್ಸ್ಫರೇ ಮಾಡಿಲ್ಲ, ಅಷ್ಟು ಬೇಗ ಎದ್ದು ಬಂದಿದ್ದಾನೆ. ಅವನಿಗೆ ಹತ್ರನೇ ಕೂತ್ಕೊಳ್ಬೇಕು, ಅದು ಹೆಂಗೆ ಗೊತ್ತಾಗುತ್ತೆ ಗೊತ್ತಿಲ್ಲ. ನಾನು ಎದ್ದು ಬರೋದು ಎದ್ದು ಬಂದುಬಿಟ್ಟಿದ್ದಾನೆ ಅಷ್ಟು ಬೇಗ. ದಿವ್ಯಾ ಅಂತ ಕಿರ್ಚ್ಕೊಂಡೆ. ಇಲ್ಲಿ ನೋಡಿ ನನಗೆ ಮುದ್ದು ಮಾಡೋದನು. ಇನ್ನು ಇವನಿಗೆ ಸಮಾಧಾನ ಮಾಡಿ ಸೈಡಲ್ಲಿ ಕೂರಿಸಿ ಪಾತ್ರೆ ತೊಳಿಬೇಕಷ್ಟೇ. ಇಲ್ಲಿ ನೋಡಿ ಸ್ವಲ್ಪ ಇನ್ನೂ ಬಾಕಿ ಇದೆ ಹಾಕಕ್ಕನ್ನ. ಅಷ್ಟೊತ್ತಿಗೆ ಎದ್ದು ಬಂದಾಯ್ತು ಅವನು. ಇಲ್ಲಿ ಕೂತ್ಕೊಳ್ಳಿ.
ಅಮ್ಮ ಬರೋಕ್ಕೂ ಮಳೆ ಬರೋಕ್ಕೂ ಕರೆಕ್ಟ್ ಆಯಿತು. ಅದಕ್ಕೆ ಬೇಗನೆ ಓಡೋಗಿ ಮೇಲಿಂದ ಬಟ್ಟೆ ಎಲ್ಲ ತೊಗೊಂಬಂದೆ. ಅಮ್ಮ ಬರ್ಬೇಕಾದ್ರೆ ನಾಟಿ ಮೊಟ್ಟೆ ತಂದಿದ್ರು. ಶ್ಯಾನ್ಶ್ ಇವಾಗಲೇಬೇಕು ಅಂದ, ಅದಕ್ಕೆ ಅದನ್ನ ಕಾಯಕ್ಕೆ ಇಟ್ಟಿದ್ದೀನಿ. ಹಾಗೆ ಅಮ್ಮಂಗೆ ಟೀ ಮಾಡಿಟ್ಟಿದ್ದೆ, ಅಮ್ಮ ಟೀನ ಕುಡ್ಕೊಂಡ್ರು. ಪ್ರಮೋದ್ ಬ್ರೋಗೆ ಯಾವಾಗಲೂ ಹೇಳ್ತೇವೆ ಹೇರ್ ಕಟ್ ಮಾಡಿಸಿ ಅಂತ. ಇಷ್ಟು ದಿನ ಆದಮೇಲೆ ಇವತ್ತು ಹೇರ್ ಕಟ್ ಮಾಡಿಸ್ಕೊಂಬಂತಾರೆ. ಹೇಗೆ ಕಾಣ್ತಿದ್ದಾರೆ? ಹಲೋ, ಚೆನ್ನಾಗಿ ಕಾಣ್ತಿದ್ದಾರಲ್ಲ? ಓಕೆ, ಈಗ ಟೈಮ್ 6 ಗಂಟೆ. ಸೊ ನಾವು ಫ್ರೆಶ್ ಅಪ್ ಆಗಿ ದೇವ್ರಿಗೆ ದೀಪ ಹಚ್ಚಿ ಹೊರಗೆ ಬರೋಷ್ಟರಲ್ಲಿ ಅಮ್ಮ ಮಿಸ್ಟಿಗೆ ಗಂಟೆ ಕಟ್ತಿದ್ರು. ಯಾಕಂದರೆ ಮೊನ್ನೆ ಅವನು ಒಂದು ಬೆಕ್ಕು ಜೊತೆ ಜಗಳ ಮಾಡ್ಕೊಂಡು ಗಾಯ ಮಾಡ್ಕೊಂಡು ಬಂದಿದ್ದ. ಸೊ ಇನ್ನು ಮುಂದೆ ಈ ಥರ ಆಗದೇ ಇರಲಿ, ಅವನೆಲ್ಲೋದ್ರೂ ನಮಗೆ ಗೊತ್ತಾಗಲಿ ಅಂತೇಳ್ಬಿಟ್ಟು ಈ ಟೆಕ್ನಿಕ್ನ ಯೂಸ್ ಮಾಡಿರಿ. ಇದೊಂಥರ ಚೆನ್ನಾಗಿದೆ ಅಲ್ಲ? ಏನು ಹೇಳಬೇಕೆಂಬುದು ಜ್ಞಾನ, ಹೇಗೆ ಹೇಳಬೇಕೆಂಬುದು ವ್ಯಕ್ತಿತ್ವ, ಎಷ್ಟು ಹೇಳಬೇಕೆಂಬುದು ಕೌಶಲ್ಯ, ಹೇಳಬೇಕೋ ಬೇಡವೋ ಎನ್ನುವುದು ವಿವೇಕ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಆಲ್. ಬಾಯ್.